guys, welcome back to Foodie Pits. ಇವತ್ತಿನ ಸ್ಪೆಷಲ್ ರೆಸಿಪಿ ಚಿಕನ್ ಮೊಮೋಸ್ ಚಿಲ್ಲಿ. ಮೊಮೋಸ್ ಇದು ರೆಸಿಪಿ ನಾನು ಹಾಕಿದ್ದೇನೆ, ಪೋಸ್ಟ್ ಮಾಡಿದ್ದೇನೆ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಇದು ನಾನು ಎಂತ ಮಾಡ್ತಿದ್ದೇನೆ ಅಂದರೆ ಮೊಮೋಸ್ ಮಾಡಿ ಅದರ ಗ್ರೇವಿ ಮಾಡ್ತಿದ್ದೇನೆ. ಗ್ರೇವಿ ಅಲ್ಲ, ಚಿಲ್ಲಿ ಮಾಡ್ತಿದ್ದೇನೆ, ಚೈನೀಸ್ ಟೈಪ್. ಬನ್ನಿ ರೆಸಿಪಿಯನ್ನು ನೋಡೋಣ. ಈ ವಿಡಿಯೋನ ಲೈಕ್ ಮಾಡಬೇಕು, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಎಂಡ್ ತನಕ ನೋಡಿ. ಬನ್ನಿ ಸ್ಟಾರ್ಟ್ ಮಾಡುವ. ಇವತ್ತು ನಾವು ಈಸಿ ಮತ್ತು ಟೇಸ್ಟಿಯಾದ ಮೊಮೋಸ್ ಚಿಲ್ಲಿ ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ ಒಂದು ಪ್ಯಾನಿಗೆ 3 ಟೀ ಸ್ಪೂನ್ ಆಯಿಲ್ ಹಾಕಿ ಇದಕ್ಕೆ ಬೆಳ್ಳುಳ್ಳಿಯನ್ನು ಚಾಪ್ ಮಾಡಿದ ಬೆಳ್ಳುಳ್ಳಿಯನ್ನು ಹಾಕಬೇಕು. ನಂತರ ಗ್ರೀನ್ ಚಿಲ್ಲೀಸ್ ಅನ್ನು ಹಾಕಿ ಇದನ್ನು ಫ್ರೈ ಮಾಡಬೇಕು. ಗ್ರೀನ್ ಚಿಲ್ಲೀಸ್ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, 2 ಸಾಕು, ಯಾಕಂದ್ರೆ ತುಂಬಾ ಖಾರ ಆಗ್ತದೆ. ಸೊ 2 ಸಾಕಾಗ್ತದೆ. ಇದು ಫ್ರೈ ಆದ ನಂತರ ಒಂದು 2 ಈರುಳ್ಳಿಯನ್ನು ಚಾಪ್ ಮಾಡಿ ಹಾಕಬೇಕು. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಆದ ನಂತರ 2 ಕ್ಯಾಪ್ಸಿಕಮ್ ಅನ್ನು ಚಾಪ್ ಮಾಡಿ ಚೆನ್ನಾಗಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದ ನಂತರ 2 ಕ್ಯಾರೆಟ್, ನಿಮ್ಮ ಹತ್ರ ಕ್ಯಾಬೇಜ್ ಇದ್ರೆ ಅದು ಕೂಡ ಹಾಕಬಹುದು, ಹಾಕಿ ಫ್ರೈ ಮಾಡಿ. ನಂತರ 1 ಕಪ್ ನೀರನ್ನು ಸೇರಿಸಿ ಅದನ್ನು ಚೆನ್ನಾಗಿ ಬಾಯ್ಲ್ ಆಗಲಿಕ್ಕೆ ಬಿಡಿರಿ. ಬಾಯ್ಲ್ ಆದ ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಪೆಪ್ಪರ್ ಪೌಡರ್ ಮತ್ತೆ ಅರ್ಧ ಚಮಚ ರೆಡ್ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಅಷ್ಟು ಫ್ರೈ ಮಾಡಿ. ನಂತರ ಇದಕ್ಕೆ ಟೊಮೆಟೊ ಕೆಚಪ್ 3 ಟೀ ಸ್ಪೂನ್ ಮತ್ತೆ ಗ್ರೀನ್ ಚಿಲ್ಲಿ ಸಾಸ್ ಉಂಟಲ್ಲ ಅದನ್ನು ಹಾಕಬೇಕು 3 ಟೀ ಸ್ಪೂನ್. ಮತ್ತೆ ಸೋಯಾ ಸಾಸ್ 3 ಟೀ ಸ್ಪೂನ್ ಸೋಯಾ ಸಾಸ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಒಳ್ಳೆ ಟೇಸ್ಟ್ ಬರ್ತದೆ ಹೀಗೆ ಮಾಡಿದ್ರೆ. ಮೊಮೋಸ್ಗೆ ಖಾಲಿ ಸ್ಟೀಮ್ ಮಾಡಿ ತಿನ್ನುವಕ್ಕಿಂತ ಇದು ಹೀಗೆ ಮಾಡಿ ತಿಂದ್ರೆ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಇದು ಮಿಕ್ಸ್ ಮಾಡಿ ಸ್ವಲ್ಪ 1-2 ನಿಮಿಷ ಫ್ರೈ ಆಗಿ ಚೆನ್ನಾಗಿ. ಈಗ ಬಾಯ್ಲ್ ಆಗ್ತಾ ಉಂಟಲ್ಲ, ಈಗ ಈ ಸ್ಟೇಜ್ ಅಲ್ಲಿ ನೀವು ಎಂತ ಮಾಡಿ ಅಂದ್ರೆ 4 ಟೀ ಸ್ಪೂನ್ ಕಾರ್ನ್ಫ್ಲವರ್ ಸ್ಲರಿ ಉಂಟಲ್ಲ, ಕಾರ್ನ್ಫ್ಲವರ್ ಅನ್ನು ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದವು ಅದನ್ನು ಹಾಕಿ 2 ನಿಮಿಷ ಅಷ್ಟು ಕುಕ್ ಮಾಡಿ. ನಂತರ ಮೊಮೋಸ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಬಿಡಿರಿ, 2-3 ನಿಮಿಷ ಬಿಡಿರಿ. ಇದನ್ನು ಮೆಲ್ಲನೆ ಅದನ್ನು ಮಿಕ್ಸ್ ಮಾಡಬೇಕು, ಫಾಸ್ಟ್ ಮಾಡಬಾರ್ದು. ನಮ್ಮ ಮೊಮೋಸ್ ಚಿಲ್ಲಿಗೆ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿ ಬರ್ತದೆ. ನೀವು ಟ್ರೈ ಮಾಡಿ ನೋಡಿ. ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ಮತ್ತೆ ಒಳ್ಳೆದಾಗದ ಇಲ್ವಾ ಅಂತ ನನಗೆ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.